ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫುಲ್ ಆಡರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಾಫ್ ಆಡರ್ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಇದು ಕೂಡ ಸೇಮ್ ಹಾಫ್ ಆಡರ್ ತರನೇ ಕಾಂಬಿನೇಷನಲ್ ಸರ್ಕ್ಯೂಟ್. ಕಾಂಬಿನೇಷನಲ್ ಸರ್ಕ್ಯೂಟ್ ಅಂದ್ರೆ ಏನು? ಔಟ್ಪುಟ್ ಡಿಪೆಂಡ್ ಓನ್ಲಿ ಆನ್ ಪ್ರೆಸೆಂಟ್ ಇನ್ಪುಟ್ಸ್. ಸೊ ಪ್ರೆಸೆಂಟ್ ಇನ್ಪುಟ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಸೊ ಬ್ಲಾಕ್ ಡಯಾಗ್ರಾಮ್ ನ ನೋಡ್ತಾ ಹೋದ್ರೆ, ಸೊ ಎರಡು ಇನ್ಪುಟ್ಗಳು ಎರಡು ಔಟ್ಪುಟ್ಗಳಿತ್ತು. ಯಾವುದಕ್ಕೆ? ಹಾಫ್ ಆಡರ್ಗೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮೂರು ಇನ್ಪುಟ್ಗಳು ಬರ್ತವೆ. ಸೊ ಯಾವುದು? ಎ ಬಿ ಸಿ. ಸಿ ಅಥವಾ ಸಿ ಇನ್ ಅಂತ ಕರಿಬಹುದು. ಸಿ ಇನ್ ಅಂದ್ರೆ ಕ್ಯಾರಿ ಇನ್, ಕ್ಯಾರಿ ಔಟ್. ಆ ರೀತಿ ಮೂರು ಇನ್ಪುಟ್ಸ್ಗಳು ಎರಡು ಔಟ್ಪುಟ್ಗಳು ಇರ್ತದೆ. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಟ್ರುತ್ ಟೇಬಲ್ ನ ಬರೀಬೇಕು. ಸೊ ಟ್ರುತ್ ಟೇಬಲ್ ಮಾಡೋದಕ್ಕಿಂತ ಮುಂಚೆ ನಮಗೆ ಏನ್ ಗೊತ್ತಿರಬೇಕು? ಇಟ್ ಆಸ್ ಓನ್ಲಿ ಸಿಂಗಲ್ ಬಿಟ್ಸ್. ಸಿಂಗಲ್ ಬಿಟ್ಸ್ ಅಂದ್ರೆ ಒಂದೇ ಒಂದು ಬಿಟ್ಗಳು ಇರಬೇಕು. ಸೊ 1 0 1 1 ಆ ರೀತಿ ಎರಡೆರಡು ಬಿಟ್ಗಳು ಇರಬಾರ್ದು. ಕೇವಲ ಒಂದೇ ಒಂದು ಬಿಟ್ಗಳು ಇರಬೇಕು. ಸೊ ಬಿಟ್ ಯಾವುದು? 0 ಇರಬೇಕು ಅಥವಾ 1 ಇರಬೇಕು. ಈಗ ಟ್ರುತ್ ಟೇಬಲ್ ನ ಬರೆಯೋಣ. ಸೊ ಟ್ರುತ್ ಟೇಬಲ್ ಅಲ್ಲಿ ಏನೇನಿರುತ್ತೆ? ಇನ್ಪುಟ್ಸ್ ಮತ್ತೆ ಔಟ್ಪುಟ್ಸ್ ಗಳಿರುತ್ತೆ. ಇನ್ಪುಟ್ಗಳು ಎಷ್ಟಿರೋದು ನನಗೆ? ಎ ಬಿ ಸಿ ಇನ್. ಎ ಬಿ ಸಿ ಇನ್. ನೆಕ್ಸ್ಟ್ ಔಟ್ಪುಟ್ಗಳು ಯಾವ್ಯಾವು ನನಗೆ? ಎಸ್ ಸಮ್ ಮತ್ತೆ ಸಿ ಔಟ್ ಅಂದ್ರೆ ಕ್ಯಾರಿ ಔಟ್ಪುಟ್. ಎಸ್ ಮತ್ತೆ ಸಿ ಔಟ್. ಈಗ ಮೂರು ಇನ್ಪುಟ್ಸ್ ಗಳಿದೆ. ಸೊ ಮೂರು ಇನ್ಪುಟ್ಸ್ ಗಳಿದ್ದಾಗ ನಾವು ಕಾಂಬಿನೇಷನ್ಸ್ ನ ಹೇಗೆ ಬರೀತೀವಿ? ಮೂರು ಇನ್ಪುಟ್ಸ್ ಗಳಿದ್ರೆ 4 0 4 1. ಸೊ ಮೂರು ಕಾಂಬಿನೇಷನ್ ಅಲ್ವಾ? ಸೊ ಮೂರು ಅಂತಂದ್ರೆ 2 power 3, 2 2s 4, 4 2s 8. 8 ಕಾಂಬಿನೇಷನ್ ಬರಬೇಕು. 8 ಕಾಂಬಿನೇಷನ್ ಅಂದ್ರೆ 4 0 4 1. ನೆಕ್ಸ್ಟ್ ಏನ್ ಮಾಡ್ತೀವಿ? 2 0 2 1, 2 0 2 1, 0 1 0 1, 0 1 0 1. ಈಗ ಇನ್ಪುಟ್ಸ್ ಗಳನ್ನ ಬರ್ದಾಯ್ತು. ನೆಕ್ಸ್ಟ್ ಔಟ್ಪುಟ್ ಗಳನ್ನ ಬರೀತಾ ಹೋಗೋಣ. ಸೊ ಏನಾಗುತ್ತೆ? ಫುಲ್ ಆಡರ್. ಹೆಸರೇ ಹೇಳೋದ್ರಂಗೆ ಏನ್ ಮಾಡುತ್ತೆ? ಆಡ್ ಮಾಡುತ್ತೆ. ಸೊ 0 + 0 + 0 ಏನಾಯ್ತು? 0. ಸೊ ಕ್ಯಾರಿ ಔಟ್ಪುಟ್ ಕೂಡ 0 ಆಗುತ್ತೆ. ನೆಕ್ಸ್ಟ್ 0 + 0 + 1. ಸೊ 1 ಅಂತ ಸಮ್ಗೆ ಬರಬೇಕು. ಸೊ ಕ್ಯಾರಿ 0 ಆಗುತ್ತೆ. 0 + 1 + 0 1. ಕ್ಯಾರಿ 0 ಆಗುತ್ತೆ. 0 + 1 + 1 ಏನಾಯ್ತು? 2 ಆಯ್ತು. ಸೊ 2 ನ ನಾನು ಹೀಗೆ ಬರೆಯಂಗಿಲ್ಲ. 2 ನ ನಾನು 0 ಸಲ ಬರೀಬೇಕು, ಇಲ್ಲ 1 ಸಲ ಬರೀಬೇಕು, ಇಲ್ಲ ಎರಡನ್ನು ಕಂಬೈನ್ ಮಾಡಿ 0 1 ಸಲ ಬರೀಬೇಕು. ಸೊ ಹೇಗೆ ಬರೀತೀನಿ ಅಂತಂದ್ರೆ 2 power 0, 2 power 1, 2 power 2, 2 power 3 ನ ನೋಡ್ತಾ ಹೋಗಿ. ಸೊ 2 power 0 ವ್ಯಾಲ್ಯೂ ಏನು? 1. 2 power 1 ವ್ಯಾಲ್ಯೂ 2, 2 power 2 ವ್ಯಾಲ್ಯೂ 4, 2 power 3 ವ್ಯಾಲ್ಯೂ 8. ಸೊ ನನಗೆ ಬೇಕಾಗಿರುವಂತದ್ದು ಯಾವುದು? 1 + 1 2 ವ್ಯಾಲ್ಯೂ ಬೇಕು. ಸೊ ಎರಡರದ್ದು ವ್ಯಾಲ್ಯೂ ಬೇಕಾಗಿರೋದ್ರಿಂದ ಸೊ ನಾನು ಇಲ್ಲಿಂದ ರೈಟ್ ಸೈಡ್ಗೆ ನೋಡಬೇಕು. ಸೊ ಇವೆರಡನ್ನು ಕೂಡ ನಾನು ಕನ್ಸಿಡರ್ ಮಾಡಬೇಕು. ಸೊ ಎರಡನ್ನೂ ಕೂಡ ಕನ್ಸಿಡರ್ ಮಾಡಬೇಕು. ಆದ್ರೆ ನನಗೆ ಬೇಕಾಗಿರೋದು ಬರೀ 2 ಮಾತ್ರ. ಇದನ್ನು ಸೇರಿಸ್ಕೊಂಡ್ರೆ 3 ಆಗುತ್ತೆ. ಸೊ ಏನ್ ಮಾಡ್ತೀನಿ? ಇದಕ್ಕೆ ಹೈಯರ್ ಬಿಟ್ ನ ಅಸೈನ್ ಮಾಡ್ತೀನಿ. ಇದು ನನಗೆ ಬೇಡ 1. ಸೊ ಅದಕ್ಕೆ ಲೋಯರ್ ಬಿಟ್ ನ ಅಸೈನ್ ಮಾಡ್ತೀನಿ. ಸೊ ಇವಾಗ 1 + 1 ನ ಮಾಡ್ಬೇಕಾದ್ರೆ ಹೇಗೆ ಬರೀಬೇಕು? ಈ 0 ಇದೆಯಲ್ಲ, ಸೊ 0 ನ ಇಲ್ಲಿ ಬರೀಬೇಕು ಸಮ್ ಜಾಗದಲ್ಲಿ. ನೆಕ್ಸ್ಟ್ 1 ಏನಾಗುತ್ತೆ? 1 ಕ್ಯಾರಿ ಆಗುತ್ತೆ. ಸೊ 0 1 ಏನಾಯ್ತು? 1 ಕ್ಯಾರಿ ಪ್ಲೇಸ್ಗೆ ಹೋಯ್ತು. ನೆಕ್ಸ್ಟ್ 1 + 0 + 0 ಏನಾಯ್ತು? 1. ಸೊ ಕ್ಯಾರಿ 0 ಆಗುತ್ತೆ. ನೆಕ್ಸ್ಟ್ 1 + 0 + 1 ಏನಾಯ್ತು? 2 ಆಯ್ತು. ಸೊ 2 ನ ಹೇಗೆ ಬರೀತೀವಿ? 0 ಸಮ್ ಪ್ಲೇಸ್ ಬರುತ್ತೆ, ಕ್ಯಾರಿ ಪ್ಲೇಸ್ಗೆ 1 ಬರುತ್ತೆ. ನೆಕ್ಸ್ಟ್ 1 + 1 + 0 2 ಅಲ್ವಾ? ಸೊ ಸೇಮ್ 0 1 ಕ್ಯಾರಿ. 1 + 1 + 1 3. ಸೊ ನನಗೆ 3 ಬೇಕಲ್ವಾ? ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ 3 ಬೇಕಾಗಿರೋದ್ರಿಂದ ಇದು ಪ್ಲಸ್ ಇದು. ಸೊ 2 + 1 3. ಸೊ ಇದಕ್ಕೂ ಕೂಡ ಹೈಯರ್ ವ್ಯಾಲ್ಯೂನ ಅಸೈನ್ ಮಾಡ್ತೀನಿ. ಸೊ ಏನಾಯ್ತು? 1 + 1 + 1. ಸೊ 3 ಅಲ್ವಾ? ಸೊ 1 ನ ಈ 1 ನ ಇಲ್ಲಿ ಬರೀತೀನಿ. ಈ 1 ಕ್ಯಾರಿ ಆಗುತ್ತೆ. ಸೊ 1 ಮತ್ತೆ 1. ಇವಾಗ ಟ್ರುತ್ ಟೇಬಲ್ ಆಯ್ತು. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಈಕ್ವೇಶನ್ ನ ಬರೀತಾ ಹೋಗೋಣ. ಈಗ ಎರಡು ಔಟ್ಪುಟ್ ಗಳಿಗೂ ಕೂಡ ನಾವು ಈಕ್ವೇಶನ್ ನ ಬರೀಬೇಕು. ಮೊದಲನೇ ಔಟ್ಪುಟ್ ಯಾವುದು? ಸಮ್. ಸೊ ಸಮ್ಗೆ ಈಕ್ವೇಶನ್ ಹೇಗೆ ಬರೀಬಹುದು ನಾವು? ಸೊ ಅದರ ಇನ್ಪುಟ್ಸ್ ಗಳನ್ನ ನೋಡಿ. ಎಲ್ಲೆಲ್ಲಿ 1 ಇದೆ? 1 1 1 1. ಸೊ ಏನಾಗಿರ್ಬೇಕು? ಒಂದಾದ್ರೂ, ಸೊ ನೋಡಿ ಇಲ್ಲಿ ಒಂದಾದ್ರೂ ಕೂಡ ಇನ್ಪುಟ್ ಗಳು ಹೈಯರ್ ಇದ್ರೆ ನನಗೇನು ಬರುತ್ತೆ? ಔಟ್ಪುಟ್. ಒಂದಾದ್ರೂ ಇನ್ಪುಟ್ ಹೈಯರ್ ಇರಬೇಕು.
ಸೊ ಅವಾಗ ಮಾತ್ರ ನನಗೆ ಹೈಯರ್ ಔಟ್ಪುಟ್ ಬರ್ತಾ ಹೋಗುತ್ತೆ. ಸೊ ಏನಂತ ಬರೀಬಹುದು, ಎ XOR ಬಿ XOR ಸಿ ಇನ್. ಇವಾಗ ಏನಾಯ್ತು, ಸಮ್ಮಿನ ಈಕ್ವೇಶನ್ ಆಯ್ತು. ನೆಕ್ಸ್ಟ್ ಕ್ಯಾರಿ ಈಕ್ವೇಶನ್. ಕ್ಯಾರಿ ಔಟ್ಪುಟ್ ನ ಈಕ್ವೇಶನ್ ನ ಹೇಗೆ ಬರೀಬಹುದು? ಸೊ ಕ್ಯಾರಿ ಔಟ್ಪುಟ್ ಎಲ್ಲೆಲ್ಲಿ 1 ಇದೆ? ಸೊ 1 1 1 1 ಏನಿದೆ, ಮಿನಿಮಮ್ ಅಂದ್ರೆ 2 1 ಇದೆ. ಸೊ 2 1 2 1 2 1 ಮತ್ತೆ 3 1, 2 ಅಥವಾ ಅದಕ್ಕಿಂತ ಜಾಸ್ತಿ ಇರುವಂತ 1 ಇದ್ರೆ, 1 ಹೈಯರ್ ಇನ್ಪುಟ್ಸ್ ಗಳಿದ್ರೆ ಔಟ್ಪುಟ್ ನನಗೆ 1 ಬರುತ್ತೆ. ಸೊ ಇದರ ಈಕ್ವೇಶನ್ ನ ಹೇಗೆ ಬರೀಬಹುದು? ಎ ಡಾಟ್ ಬಿ. ಸೊ ಎ ಡಾಟ್ ಬಿ, ಎ ಮತ್ತೆ ಬಿ ನನಗೆ ಅಟ್ಲೀಸ್ಟ್ ಇದರಲ್ಲಿ ಯಾವುದಾದ್ರೂ ಒಂದಾದ್ರೂ ಕೂಡ ನನಗೆ ಹೈಯರ್ ವ್ಯಾಲ್ಯೂ ಇರಲೇಬೇಕು. ಎ ಡಾಟ್ ಬಿ ಪ್ಲಸ್ ಎ ಸಿ ಇನ್ XOR ಬಿ ಸಿ ಇನ್, ಎ ಸಿ ಇನ್ XOR ಬಿ ಸಿ ಇನ್. ಸೊ ಈಗ ಅಂದ್ರೆ ಏನು, ಈಕ್ವೇಶನ್ ಏನಾಯ್ತು, ಎ ಸಿ ಇನ್ XOR ಬಿ ಸಿ ಇನ್ ಆಯ್ತು. ಸೊ ಇವಾಗ ಇದನ್ನ ಹೇಗೆ ಸಿಂಪ್ಲಿಫೈ ಮಾಡಿ ಬರೀಬಹುದು? ಎ ಬಿ ಪ್ಲಸ್ ಸಿ ಇನ್ ಕಾಮನ್ ಇದೆ. ಸೊ ಸಿ ಇನ್ ಇಂಟು ಎ XOR ಬಿ. ಸೊ ಈ ರೀತಿ ಬರೀಬಹುದು. ಇವಾಗ ಇವೆರಡಕ್ಕೂ ಕೂಡ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಬರೆಯೋಣ. ಫಸ್ಟ್ ಸಮ್ಗೆ ಬರೀಬೇಕಾದ್ರೆ ಎ ಬಿ ಸಿ ಇನ್ 3 ಬೇಕು. ಸೊ ಫಸ್ಟ್ ಎ ಬಿ ನ ತಗೊಳ್ಳೋಣ. ಸೊ ಎ ಬಿ ನ ತಗೊಂಡು XOR ಗೇಟ್ ಅಲ್ಲಿ ಬರೆದ್ರೆ ಏನಾಗುತ್ತೆ, ಎ XOR ಬಿ ಆಯ್ತು. ಸೊ ಇವಾಗ ಇದಕ್ಕೆ ಸಿ ನ ಸೇರಿಸೋಣ. ಸೊ ಸಿ ನ ಸೇರಿಸಿದ್ರೆ ಏನಾಗುತ್ತೆ, ಇದು ಕೂಡ XOR ಗೇಟ್. ಸೊ ಎ XOR ಬಿ XOR ಸಿ. ಸೊ ಇವಾಗ ಇದು ಯಾವ್ದ್ರದ್ದು ಈಕ್ವೇಶನ್? ಸಮ್ಮಿನ ಈಕ್ವೇಶನ್ ಆಯ್ತು. ಈಗ ಕ್ಯಾರಿ ಈಕ್ವೇಶನ್ ಅನ್ನ ತಗೋಬೇಕು. ಫಸ್ಟ್ ಏನು, ಎ ಬಿ. ಸೊ ಎ, ಸೊ ಇಲ್ಲೇ ಮಾಡೋಣ, ಇದಕ್ಕೆ ಎ ಮತ್ತೆ ಬಿ. ಸೊ ಏನು, ಆಂಡ್ ಗೇಟ್ ಹಾಕ್ಬೇಕು, ಎ ಡಾಟ್ ಬಿ ಪ್ಲಸ್. ಸೊ ಇದನ್ನ ಯಾವ್ದಕ್ಕೆ ಆಡ್ ಮಾಡಬೇಕು ಅಂತಂದ್ರೆ, ಪ್ಲಸ್ ಅಂತಂದ್ರೇನು, ಆರ್ ಗೇಟ್. ಪ್ಲಸ್ ಅಂದ್ರೇನು, ಆರ್ ಗೇಟ್ ನ ಯೂಸ್ ಮಾಡಬೇಕು. ಸೊ ಯಾವ್ದಕ್ಕೆ ಯೂಸ್ ಮಾಡಬೇಕು ಅಂತಂದ್ರೆ, ಸಿ ಇಂದ ಫಸ್ಟ್ ಬರೀರಿ. ಸೊ ಸಿ ಇನ್ ವ್ಯಾಲ್ಯೂ ಇಲ್ಲಿದೆ. ಸೊ ಸಿ ಇನ್ ಎ XOR ಬಿ. ಸೊ ಎ XOR ಬಿ ವ್ಯಾಲ್ಯೂನ ತಗೋಬೇಕು. ಸೊ ಎ XOR ಬಿ ವ್ಯಾಲ್ಯೂ ಇಲ್ಲಿದೆ. ಸೊ ಏನ್ ಮಾಡಬೇಕು, ಅದನ್ನೇ ಕೆಳಗಡೆ ಇಳಿಸ್ಕೊಳ್ಳಿ. ಸೊ ಇವಾಗ ಏನಾಯ್ತು, ಇದು ಎ XOR ಬಿ ಮತ್ತೆ ಸಿ ಇನ್, ಎ XOR ಬಿ ಇಂಟು ಸಿ ಇನ್. ಸೊ ಎ XOR ಬಿ ಇಂಟು ಸಿ ಇನ್. ಇಂಟು ಅಂತಂದ್ರೇನು, ಆಂಡ್ ಗೇಟ್ ನ ಹಾಕ್ಬೇಕು. ಸೊ ಆಂಡ್ ಗೇಟ್. ನೆಕ್ಸ್ಟ್ ಇವೆರಡನ್ನು ಕೂಡ ಆಡ್ ಮಾಡ್ಬೇಕು. ಆಡ್ ಅಂತಂದ್ರೇನು, ಆರ್ ಗೇಟ್. ಸೊ ಇವಾಗ ಏನಾಯ್ತು, ನನಗೆ ಎ ಬಿ ಪ್ಲಸ್ ಸಿ ಇನ್ ಇಂಟು ಎ XOR ಬಿ. ಸೊ ಇದೇನಾಯ್ತು, ಈ ಡಯಾಗ್ರಾಮ್ ಫುಲ್ಲು ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ಫುಲ್ ಆಡರ್ಸ್ ಆಯ್ತು. ಸೊ ಫುಲ್ ಆಡರ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.